ಆದ್ಯಂತ ಚಿತ್ರೀಕೃತ ಪದ್ಮಗಂಧಿ ಧ್ವನ್ಯೇತ ಯಸ್ಯ ಮಹಿಮಾ ಖಲೇಕ್ಯಃ ಸಂಪಶ್ಯತಾಂ ನಃ ಕಿಮು ಕಾರ್ಯಮಾಸ್ತೆ ಚಿತ್ರಾರ್ಕತೋ ಭೂತ್ ಮುಖ ಪದ್ಮ ಮೋದಹ ಅಂತ ಹೇಳಿ ತುಂಬಾ ಚೆನ್ನಾಗಿ ಈ ಒಂದು ಚಿತ್ರೀಕರಣ ಆಗಿದೆ. ಧ್ವನಿ, ದೃಶ್ಯ, ರಂಗತಂತ್ರ ಎಲ್ಲವೂ ಅದ್ಭುತವಾಗಿ ಬಂದಿದೆ. ಸೂಕ್ಷ್ಮತೆಗಳು ತುಂಬಾ ಕಡೆ ಸಿಗುತ್ತೆ. ಅದಕ್ಕೆ ಇವರು ಸುಚೇಂದ್ರ ಪ್ರಸಾದ್ ಮಹೋದಯ ಮತ್ತೆ SR ಲೀಲಾ ಭಗಿನಿ ತುಂಬಾ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೊನೆಯ ಸಾಲ ಏನು ಅಂತ ಹೇಳಿದ್ರೆ, ಆ ಒಂದು ಚಿತ್ರದ ನಾಯಕಿಯ ಕೌತುಕ ಏನಿರುತ್ತೋ ಹಾಗೆ ನಮ್ಮೆಲ್ಲರ ಕೌತುಕ ಇತ್ತು ಅಂತ ಹೇಳಿ ನಾಗರಾಜ್ ಅವರು ಹೇಳಿದ್ರು. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಚಿತ್ರ ಅನ್ನುವಂತಹ ಸೂರ್ಯದಿಂದ ನಮ್ಮೆಲ್ಲರ ಮುಖ ಪದ್ಮಗಳು ಅರಳಿತು ಅಂತ ಹೇಳಿ ಇಲ್ಲೊಂದು ಅಂಶ. ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಕಡೆ ಸೂಕ್ಷ್ಮಗಳಿದೆ. ಅದ್ ಒಂದ್ ಕಡೆ ಒಬ್ರು ಆಚಾರ್ಯರಿಗೆ ಮಣಿ ಮಾಲೆಯನ್ನ, ಕಮಲ ಮಾಲೆಯನ್ನ ಕೊಡ್ಬೇಕಾದ್ರೆ ಅದೊಂದು ಪಾಸ್ ಕೊಡ್ತಾರೆ. ಪಾಸ್ ಕೊಟ್ಟಾಗ ಆ ಒಂದು ಮಗುವಿನ ಕೈಯಲ್ಲೂ ಒಂದು ಕಮಲದ ಚಿತ್ರವನ್ನೇ ಅಲ್ಲಿ ಕಾಣಿಸಿರ್ತಾರೆ. ಮಕ್ಕಳ ಒಂದು ತುಂಬಾ ಸಹಜತೆಗಳು, ತುಂಬಾ ಅದ್ಭುತವಾದಂತಹ ಗುರುಕುಲದ ಜೀವನ ಇಲ್ಲಿ ಕಾಣುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಒಂದು ಮಹಿಮೆ ನಿನ್ನ ಅಪಾರ ಅಂತ ಹೇಳಿ ಒಂದು ಸಾಲು ತುಂಬಾ ಕಡೆ ಬರುತ್ತೆ. ಅದು ಇಡೀ ಚಿತ್ರದ ಧ್ವನಿಯಾಗಿ, ಪ್ರಬಂಧ ಧ್ವನಿಯಾಗಿ ನಮಗೆ ಕಾಣಸಿಗತ್ತೆ. ತುಂಬಾ ವಿಶೇಷಗಳಿಲ್ಲಿದೆ. ಒಂದು ಪರಿಚ್ಛೇದ ಧ್ವನಿ ಅಥವಾ ಪ್ರಬಂಧ ಧ್ವನಿ ಇತ್ಯಾದಿಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂತಹ ಅದ್ಭುತವಾದ ಚಿತ್ರ ಸಂಸ್ಕೃತ ಕ್ಷೇತ್ರದಲ್ಲೂ ನಾವು ಪ್ರತೀಕ್ಷಿಸ್ತಾ ಇದ್ದೀವಿ, ಸಂಸ್ಕೃತ ಭಾಷೆಯಲ್ಲಿ ನೋಡ್ಲಿಕ್ಕೆ. ಹಾಗೆ ಒಂದು ಅದ್ಭುತ ಚಿತ್ರ ಇಲ್ಲಿ ಕೊಟ್ಟಿದ್ದಕ್ಕೆಲ್ಲರಿಗೂ ಒಂದು ತುಂಬಾ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನ ನಾವು ಅರ್ಪಣೆ ಮಾಡ್ತೀವಿ.